ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ಆಗಸ್ಟ್ 5ರಿಂದ ಮುಷ್ಕರಕ್ಕೆ ಸಾರಿಗೆ ನೌಕರರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಜುಲೈ 30ನೇ ತಾರೀಕು ಸಾಮೂಹಿಕ ಉಪವಾಸ ಸತ್ಯಾಗ್ರಹಕ್ಕೆ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಆಗಸ್ಟ್ 5ರಿಂದ ಮುಷ್ಕರಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. 4 ಸಾರಿಗೆ ನಿಗಮಗಳ ಸಿಬ್ಬಂದಿಯಿಂದ ಉಪವಾಸ ಸತ್ಯಾಗ್ರಹಕ್ಕೆ ತಯಾರಿಗಳಾಗ್ತಾ ಇದೆ. ವೇತನ ಹೆಚ್ಚಳ ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನೌಕರರು ಆಗ್ರಹವನ್ನ ಮಾಡಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನಂತ ಸುಬ್ಬಾರಾವ್. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬಾರಾವ್ ಅವರು ಮೊದಲಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಗಡುವನ್ನ ಕೊಟ್ಟಿದ್ದಾರೆ. ಮೊದಲಿಗೆ ನೌಕರರಿಗೆ ಬರಬೇಕಾಗಿದ್ದ ಹಣ ನ್ಯಾಯಯುತವಾಗಿ ಕೊಡಿ. ಶಕ್ತಿ ಯೋಜನೆಗೆ ಶ್ರಮಪಟ್ಟವರು ನಾವು, ನಮ್ಮ ಸಮಸ್ಯೆಯನ್ನ ಮೊದಲಿಗೆ ಬಗೆಹರಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನಂತ ಸುಬ್ಬಾರಾವ್. ಜುಲೈ 30ನೇ ತಾರೀಕು ಸಾಮೂಹಿಕ ಉಪವಾಸ ಸತ್ಯಾಗ್ರಹವನ್ನ ಸಾರಿಗೆ ಸಿಬ್ಬಂದಿ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. 4 ಸಾರಿಗೆ ನಿಗಮಗಳ ಸಿಬ್ಬಂದಿಯವರು ಉಪವಾಸಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸಾರಿಗೆ ಮುಷ್ಕರದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ HV ಅನಂತ ಸುಬ್ಬಾರಾವ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನೋಡೋಣ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಆಗಸ್ಟ್ 5ರಂದು ಮುಷ್ಕರ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ನಡುವೆ ಸರ್ಕಾರ ಎಸ್ಮಾ ಜಾರಿಯನ್ನು ಕೂಡ ಮಾಡಿದೆ. ಹಾಗಾದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ಈ ಬಗ್ಗೆ ಮಾತಾಡಲಿಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಅನಂತ್ ಸುಬ್ರಾವ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗಾಗಲೇ ಎಸ್ಮಾನು ಕೂಡ ಜಾರಿ ಮಾಡಿದ್ದಾರೆ, ಅದು ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ರೀತಿಯಾದಂಥ ಎಸ್ಮಾ ಜಾರಿ ಆಗಿದೆ. ಸರ್, ಈಗ ಮುಂದಿನ ಹೋರಾಟ ಏನು ಸರ್? ಇವಾಗ ನೋಡಿ, ಎಸ್ಮಾ 6 ತಿಂಗಳು ಒಂದ್ಸಲ ರಿನ್ಯೂ ಮಾಡ್ತಾರೆ. ಅದು ರಿನ್ಯೂ ಮಾಡದೇ ಇದ್ದರೆ ಅವ್ರಿಗೆ ತಿಂದು ಅನ್ನ ಮೈಗೆ ಅರಗೋದಿಲ್ಲ. ಆ್ಯಂಡ್ ನಾವು ಕೂಡ ಅದಕ್ಕೆ ಕೇರ್ ಮಾಡುವಂಥ ಜನ ಅಲ್ಲ. ಇವಾಗ ಮುಖ್ಯವಾಗಿ ಇಲ್ಲಿರೋದೇನು, ನಮಗೆ ಬರಬೇಕಾದ ಹಣವನ್ನು ಸರ್ಕಾರ ಕೊಟ್ಟಿಲ್ಲ. 38 ತಿಂಗಳು ಅರಿಯರ್ಸು. 1/1/20ರಿಂದ ಫೆಬ್ರವರಿ 23ರವರೆಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕು ಅವರು. ಇನ್ನು ಹೊಸ ವೇತನ ಒಪ್ಪಂದ ಆಗಬೇಕು 1/1/24ರಿಂದ. ಈ 2 ಅಶ್ಯೂರೆನ್ಸ್ ಕೊಟ್ಟಿದ್ದರು, ಕಮಿಟ್ಮೆಂಟ್ಗಳಾಗಿವೆ ಕೊಡ್ತೀವಿ ಅಂತ. ಸಡನ್ನಾಗಿ ಜುಲೈ 5ನೇ ತಾರೀಕು 4ನೇ ತಾರೀಕು ನಡೆದಂಥ ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ನಿಮಗೇನು ಕೊಡಬೇಕಾಗಿಲ್ಲ, ವೇತನ ಹೆಚ್ಚಳಕ್ಕೆ ಇನ್ನೂ 28ನೇ ಇಸ್ವಿಯವರೆಗೆ 27ರವರೆಗೆ ಕಾಯಬೇಕು ಅಂತೆಲ್ಲ ಹೇಳಿದರು. ನಾವು ನ್ಯಾಯಕ್ಕೋಸ್ಕರ ಇವತ್ತು ಬಡದಾಡ್ತಿದ್ದೀವಿ. ನೀವು ಶಕ್ತಿ ಯೋಜನೆ ಜಾರಿ ಮಾಡಿ ಅಂದ್ರಿ. 14,000 ಸ್ಟಾಫ್ ಕಡಿಮೆ ಇತ್ತು, 3,000 ಬಸ್ಸುಗಳು ಕಡಿಮೆ ಇತ್ತು. ನಾವು ಬೇರು ಸುರಿಸಿ ರಕ್ತ ಸುರಿಸಿದ್ದೀವಿ, 500 ಕೋಟಿ ನಡೆಸಿದ್ದೀವಿ, ಹೈರಾಣ ಆಗಿದ್ದೀವೆಲ್ಲ ಕೆಲಸ ಮಾಡಿ. ಇವತ್ತು ಅದನ್ನು ಮರೆತು ಬಿಟ್ಟು ಎಸ್ಮಾ ತಂದುಬಿಡ್ತೀವಿ ಅಂತ ಹೆದರಿಕೆ ಹಾಕಿದರೆ ಈ ಎಸ್ಮಕ್ಕೆ ಜಗ್ಗೋರಲ್ಲ ಟ್ರಾನ್ಸ್ಪೋರ್ಟ್ನವರು. ಇಂದಿರಾ ಗಾಂಧಿಯವರ ಕೆಟ್ಟ ದೇಶ ಶುರುವಾಗಿದ್ದು ಕೂಡ ರೈಲ್ವೆ ಸ್ಟ್ರೈಕ್ ಬ್ಯಾನ್ ಮಾಡಿದಾಗಲೇ. ನಮ್ಮನ್ನೇ ಹೆದರಿಸಬೇಡಿ, ಹೆದರ್ಕೊಂಡು ಓಡೋಗೋರಲ್ಲ. ಬೇಕಾದಷ್ಟು ಹೋರಾಟಗಳು ನಾವು ನೋಡಿದ್ದೀವಿ. ಇದು ಕಡಲೆಪುರಿ ತಿನ್ನೋ ಇದಲ್ಲ, ಭಿಕ್ಷಾ ಬಿಡಿಸೋ ಯೂನಿಯನ್ ಅಲ್ಲ. 1,15,000 ಜನಕ್ಕೂ ನಾವು ಹೇಳ್ತೀವಿ, ಎದೆ ಎತ್ಕೊಂಡು ಧೈರ್ಯವಾಗಿ ಹೋರಾಟ ಮಾಡಿ, ಏನೇ ಆಗಲಿ ನಾವಿದ್ದೀವಿ. ಇವತ್ತು ಹೋರಾಟದ ಮೂಡಲ್ಲಿ ಸಾರಿಗೆ ನಿಗಮದ 4 ಸಾರಿಗೆ ನಿಗಮದ ನೌಕರರು ಕೂಡ ಇದ್ದಾರೆ. ಸರ್, ಅವ್ರ ಕಡೆಗೂ ಕೂಡ ಬೆಂಬಲಿತರು ಇದ್ದಾರೆ. ಎಲ್ಲರೂ ಕೂಡ ಬರೋದಿಲ್ಲ, ನಿಮ್ಮ ಮುಷ್ಕರ ಇದಾಗಲ್ಲ, ಸಕ್ಸಸ್ ಆಗಲ್ಲ ಅನ್ನೋ ಏನಾದ್ರು ಹೇಳ್ಕೊಳ್ಳಿ. ನೋಡಿ ಹಂಪಿಯವರೇ, ನಾನು 5ನೇ ತಾರೀಕುವರೆಗೆ ಬದುಕಿರ್ತೀವಿ, ನೀವು ಇರ್ತೀರ, ಇನ್ನು ಹುಡುಗರು ನೀವು. ಓಕೆ, ನೋಡೋಣ. ಅವತ್ತು ಮುಂಚೆನೇ ಯಾಕೆ ಅಸೆಸ್ ಮಾಡೋಕು? ಇದು ಸರ್ಕಾರಕ್ಕೆ ಒಂದು ಫೈನಲ್ ನೋಟಿಸು. ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ, ನಿಮ್ಮ ಎಸ್ಮವನ್ನು ಭಸ್ಮ ಮಾಡುವಂಥ ಜನ ಹುಟ್ಟಿದ್ದಾರೆ ಇಲ್ಲಿ ಅಂತ ತೋರಿಸೋದಕ್ಕೆ. ಆದ್ದರಿಂದ ಅವರು ಸೆಟ್ಲ್ ಮಾಡಿದ ಮಾತುಕತೆ ಮೂಲಕ ಸ್ಟ್ರೈಕ್ ಆಗೋದು ಇಷ್ಟತೆ ಸಿದ್ಧ. ಯಾವ ಅನುಮಾನವೂ ಬೇಡ. ವಿಶ್ವಾಸ ಇದೆಯಾ ಎಲ್ಲ 4 ನಿಗಮಗಳ ಪ್ರತಿಯೊಬ್ಬ ಸಿಬ್ಬಂದಿನೂ ಕೂಡ ಭಾಗವಹಿಸ್ತಾರೆ ಮುಷ್ಕರದಲ್ಲಿ ಅಂತ? 100ಕ್ಕೆ 100 ಭಾಗವಹಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲ. ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ. ಇದು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅಂತ ಅನಂತ ಸುಬ್ಬರಾವ್ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.